ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಫುಲ್ ಎನರ್ಜೆಟಿಕ್ ಆಗಿ ಇವತ್ತು ಬೆಂಗಳೂರು ನಿಯರ್ ಬೈ ಇರೋ ಒಂದು ಜೀವ ಪಾರ್ಕ್ ಅಂತ ಹೇಳಿ ನನ್ನ ಫೇವ್ರೆಟ್ ಪ್ಲೇಸ್ ಕೂಡ ಅಲ್ಲಿಗೆ ಬಂದಿದ್ದೀನಿ ಆಯಿತಾ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ವಿಸಿಟ್ ಮಾಡಿ ಈ ಪ್ಲೇಸ್ನ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀನಿ ಆ್ಯಂಡ್ ಲೊಕೇಶನ್ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಬೆಂಗಳೂರಿಂದ ಹತ್ರನೇ 30 ಕಿಲೋಮೀಟರ್ಸ್ ಒಳಗೇನೆ ಇದೆ ಆಯಿತಾ. ಸೊ ಬನ್ನಿ, ಬೇಗ ತಡ ಮಾಡ್ದಂಗೆ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಪ್ರಾಪರ್ಟಿ ನೋಡಲಿಕ್ಕೆ ಹೀಗಿದೆ. ಸ್ಟಾರ್ಟಿಂಗ್ ಎಂಟ್ರೆನ್ಸು ಆ್ಯಂಡ್ 250 ರುಪೀಸ್ ಬಂದು ಎಂಟ್ರೆನ್ಸ್ ಫೀಸ್ ಆಯಿತಾ. ಸೊ ಇಲ್ಲಿ ಏನೇನಿದೆ, ಯಾರ್ಯಾರು ಹೋಗ್ಬೋದು ಅಂತ ನಾನು ಹೋಗ್ತಾ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ ಆಯಿತಾ. ಸೊ ನನ್ನ ಈ ಎಲ್ಲ ಸಣ್ಣ ಪ್ರಯತ್ನಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಫಸ್ಟು ನೋಡ್ತಾ ಇದ್ದೀವಲ್ಲ, ಇದು ಕಾಳ ಅಂತ ಹೇಳಿ ನಾಯಿ. ತುಂಬಾ ಚೆನ್ನಾಗಿತ್ತು. ಮುಂದೆ ಬಂದರೆ ಈ ಥರ ಇರುತ್ತೆ ಪ್ರಾಪರ್ಟಿ. ನೋಡಿ ಹೆಂಗಿದೆ. ನೀವು ಇಷ್ಟೊಂದು ಏನು ಹೇಳ್ತಾರೆ, ಕಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ಯಾವುದೇ ಅಲ್ಲಿರೋ ಪ್ರಾಣಿಗಳಾಗಿರ್ಬೋದು ತುಂಬ ಫ್ರೆಂಡ್ಲಿ ಇದ್ದಾವೆ, ಚೆನ್ನಾಗಿ ಸಾಕಿದ್ದಾರೆ ಕೂಡ. ಮೇಂಟೆನೆನ್ಸ್ ಅಂತೂ ಅಲ್ಟಿಮೇಟ್, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಎಲ್ಲ ಪ್ರಾಣಿಗಳ ಜೊತೆ ಚೆನ್ನಾಗಿ ಆಟಾಡ್ಬೋದು. ಅಲ್ಲೋದ್ರೆ ನಮ್ಗೆ ಏನಂತ ಹೇಳಿದ್ರೆ, ಅವು ತಿನ್ನೋಂತಹ ಮೇವನ್ನ ಕೊಡ್ತಾರೆ, ಅಂದರೆ ಫುಡ್ ಕೊಡ್ತಾರೆ, ನಾವು ಫೀಡ್ ಮಾಡ್ಬೋದು. ಇದೊಂದು ಕ್ಯೂಟ್ ಒಂದು ಕುರಿಮರಿ ನನಗೆ ಸಿಕ್ತು, ಸಖತ್ ಆಟಾಡಿಸ್ದೆ ಆಯಿತಾ. ತುಂಬ ಹೊತ್ತು ಇದ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಅಷ್ಟು ಚೆಂದ ಇತ್ತು. ನಾನು ಏನು ಹೇಳೋದಂದರೆ, ತುಂಬ ಎತ್ಕೊಂಡು ಏನು ನಾನು ಟಾರ್ಚರ್ ಮಾಡ್ತಿಲ್ಲ ಆಯಿತಾ. ಸೊ ಅವು ಅಷ್ಟೇ ಫ್ರೆಂಡ್ಲಿ ಆಗಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರಲ್ಲ, ದೂರ ಓಡೋಗ್ತವೆ. ಸೊ ನಾನು ನೋಡಿದ ಮಟ್ಟಿಗೆ ಇಲ್ಲಿ ಫ್ಯಾಮಿಲಿ ಮಕ್ಕಳು ಜೊತೆ ಜಾಸ್ತಿ, ಆ್ಯಂಡ್ ತುಂಬ ಜನ ಮಕ್ಕಳೇ ಇದ್ದರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಜೊತೆ ಅಂತೂ ಒಂದು ಒಳ್ಳೆ ಪ್ಲೇಸು. ಎಷ್ಟು ಫ್ರೆಂಡ್ಲಿ ಇದ್ದಾವೆ ಅಂತ ಹೇಳಿದ್ರೆ, ಆರಾಮಾಗಿ ಬಂದು ಕುತ್ಕೊಳ್ಳೋದೆಲ್ಲ ಮಾಡುತ್ತೆ. ಆ್ಯಂಡ್ ನಾನು ಅಷ್ಟೇ ಸ್ವಲ್ಪ ಟಚ್ ಮಾಡಿ ಮುಂದೆ ಹೋಗ್ತಾಯಿದ್ದೆ, ಜಾಸ್ತಿ ಹಿಂಸೆ ಮಾಡೋದು ಬೇಡ ಅಂತ, ಬಿಕಾಸ್ ತುಂಬ ಜನ ಬರ್ತಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಪರ್ಷಿಯನ್ ಕ್ಯಾಟ್ಸ್ ಅಂತ ಆಯಿತಾ. ನೋಡಿ, ಇದು ನಾನು ಅಲ್ಲಿ ಹುಡ್ಕೊಳ್ತಾ ಇದ್ದೀನಿ, ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಆಚೆ ಬಂದು ಆಟ ಆಡ್ತಾಯಿದ್ದೆ. ಇದು ತುಂಬ ಕ್ಯೂಟಾಗಿತ್ತು ನೋಡಲಿಕ್ಕೆ, ಚೆನ್ನಾಗಿತ್ತು ಅಂತ ಹೇಳಿ. ನೋಡಿ, ಬ್ಯೂಟಿಫುಲ್ಲಾಗಿ ಈ ಥರ ವುಡನ್ ಹಟ್ ಥರ ಮಾಡಿದ್ದಾರೆ. ಸೊ ಅವಕ್ಕೆ ಕೂತ್ಕೊಳ್ಳೋಕ್ಕೆ ಮತ್ತು ಆಟಾಡೋಕ್ಕೆ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ, ಅಂದರೆ ಪ್ಲೇಸಸ್ ಇದೆ. ಇದನ್ನ ಈ ಪಕ್ಷಿನ ಏನಂತ ಹೇಳ್ತೀರಾ ಹೇಳಿ? ಎಲ್ರಿಗೂ ಗೊತ್ತಿರೋ ಪಕ್ಷಿ ಇದು, ಕಮೆಂಟ್ ಮಾಡಿ, ನಾನಂತೂ ಹೇಳಲ್ಲ, ನೀವೇ ಹೇಳಬೇಕು. ಸಕ್ಕದಾಗಿ ನಾನು ಕೊಟ್ಟಿದ್ದ ಫೀಡೆಲ್ಲ ಚೆನ್ನಾಗಿ ತಿಂತಿತ್ತು. ನಾನು ಇಮಿಟೇಟ್ ಮಾಡ್ತಿದ್ದೆ, ಅಮ್ಮಮ್ಮ ಅಂತ ತಿಂತಾಯಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಆ್ಯಂಡ್ ಫುಡ್ ಕೂಡ ಅವೈಲಬಲ್ ಇರುತ್ತೆ, ಬಟ್ ಫುಡ್ ಅಷ್ಟೊಂದು ನನಗೆ ತುಂಬ ಚೆನ್ನಾಗಿತ್ತು ಅಂತ ಅನಿಸ್ಲಿಲ್ಲ. ಬಟ್ ಅಲ್ಲಿ ಡೇ ಹೋಗಿದ್ದೆ ಗೊತ್ತಾಗಲ್ಲ ಆಯಿತಾ. ಸೊ ನಾನೇನು ಹೇಳ್ತೀನಿ ಅಂದರೆ, 250 ರುಪೀಸ್ ವರ್ತು. ಸೊ ಹೋಲ್ ಡೇ ಅಥವಾ ಹಾಫ್ ಡೇ ಆದರೂ ಇಲ್ಲಿ ಸ್ಪೆಂಡ್ ಮಾಡ್ಬೋದು ಟೈಮು. ಎಲ್ಲ ಸಾಕುವಂಥ ಪ್ರಾಣಿಗಳೆಲ್ಲ ಇಟ್ಟಿದೆ. ಯಾವ್ಯಾವ ಪ್ರಾಣಿಗಳಿದ್ದಾವೆ ಅದೆಲ್ಲನೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಪ್ರಾಪರ್ಟಿ ಅಂದರೆ, ಈ ಪ್ರಾಪರ್ಟಿ ಬಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಡೆ ಎಲ್ಲ ಪ್ರಾಣಿಗೂ ಅವರೇ ಅವು ಏನು ತಿಂತಾನೆ ಅನ್ನೋದನ್ನೆಲ್ಲ ಫೀಡ್ ಮಾಡಿ, ಅಂದರೆ ಆಚೆ ಇಟ್ಟಿರ್ತಾರೆ. ಸೊ ನಮ್ಮ ಕೈಗೆ ಕೊಡ್ತಾರೆ ಅವರು, ನಾವು ಫೀಡ್ ಮಾಡಿಸ್ಬೋದು. ನನಗೆ ಈ ಟಾರ್ಟಾಯ್ಸ್ ಮುಟ್ಬೇಕಾದ್ರೆ ಸಖತ್ ಒಂಥರ ಭಯ ಆಗ್ತಿತ್ತು, ಅದು ಕಾಲುಗಳೆಲ್ಲ ಅಲ್ಲಾಡಿಸ್ತಿತ್ತು ಅಂತ ಹೇಳಿ. ಬಟ್ ಆಮೇಲೆ ನೋಡ್ರೆ ಕೆಳಗಡೆ ಒಳ್ಳೆ ಚೇರ್ ಇದ್ದಂಗೆ ಇರುತ್ತೆ ಆಯಿತಾ. ಅದ್ರ ಕೈ ಸಕ್ಕದಾಗಿತ್ತು, ಅಂದರೆ ಅದು ಕೆಳಗಡೆ ನಾನು ಇಟ್ಕೊಂಡಿದ್ದೀನಿ ನೋಡಿ, ಅಲ್ಲಿ ನಂಗೆ ಸಖತ್ ಭಯ ಆಗೋಯ್ತು. ಅದಕ್ಕೆ ನಾನು ಹಿಂಗೆ ಎತ್ಕೊಂಡು ಹಂಗೆ ಮುಟ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟೆ. ನೋಡ್ಬೋದು ನೀವು, ಅವರು ನನಗೆ ಕಾಳುಗಳು ಕೊಟ್ಟರು. ಅಂದರೆ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ಇದೆ. ಸೊ ಫೀಡ್ ಮಾಡಲಿಕ್ಕೆ ಅಂತ ಕೊಟ್ಟರು. ನಾನು ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ ಆಯಿತಾ, ತಿನ್ನುತ್ತಾ ಬರುತ್ತಾ ಅಂತ ಹೇಳಿ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಯಿತಾ. ಮಕ್ಕಳು ಜೊತೆ ಹೋದರೆ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ, ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಆಯಿತಾ. ಸೊ ನಾನು ಮೇಯ್ನ್ಲಿ ಪ್ರಿಫರ್ ಮಾಡೋದು ಫ್ಯಾಮಿಲಿಗೇನೆ ಇಲ್ಲಿ. ಚೆನ್ನಾಗಿರುತ್ತೆ. ನನಗೆ ಈ ಥರ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳು ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಬಟ್ ನೇಚರ್ನ ಎಂಜಾಯ್ ಮಾಡಬೇಕು, ಆ್ಯಂಡ್ ಪ್ರಾಣಿ ಪಕ್ಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಕೂಲಾಗಿರಬೇಕು ಮೈಂಡು ಅಂತ ಹೇಳಿದರೆ ಈ ಪ್ಲೇಸು ಸಿಕ್ಕಾಪಟ್ಟೆ ನಾನು ರೆಕಮೆಂಡ್ ಮಾಡ್ತೀನಿ. ಸಕ್ಕತ್ತಾಗಿದೆ. ಆ್ಯಂಡ್ ಹೋಗೋ ಬರೋ ಜರ್ನಿನೂ ಕೂಡ ತುಂಬ ಏನು ಲಾಂಗ್ ಅಂತ ಅನಿಸಲ್ಲ. ಬೆಂಗಳೂರಲ್ಲೇ ಇರೋದ್ರಿಂದ, ಬೆಂಗಳೂರು ರೂರಲ್ ಬರುತ್ತೆ ಇದು. ನಿಯರ್ ನಿಮಗೆ ಏರ್ಪೋರ್ಟ್ ಹತ್ರನೇ ಬರುತ್ತೆ. ನಾನು ಲೊಕೇಶನ್ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ. ಒಂದು ಸರಿ ಪ್ಲೀಸ್ ವಿಸಿಟ್ ಮಾಡಿ ಇಲ್ಲಿಗೆ. ನೀವು ನೋಡ್ಬೋದು, ನಾನು ಫೀಡ್ ಮಾಡ್ತಾ ನನಗೆ ಹತ್ರನೇ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು.
ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕಾಗಿದೆಯೋ ಅದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ಬೋದಲ್ಲಿ ಆ ಥರ ಎಲ್ಲ ಮೇಲ್ಗಡೆ ಎಲ್ಲ ಹೋಗಿ ಕೂತ್ಕೊಂಡಿರುತ್ತೆ. ಸೊ ಫ್ರೆಂಡ್ಲಿಯಾಗಿ ಸಕ್ಕತ್ತಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಸಾಕಿದ್ದಾರೆ. ಓಕೆನಾ, ಪ್ರೈವೇಟ್ ಪ್ರಾಪರ್ಟಿ ಅಂದಿದ ತಕ್ಷಣವೇ ಹೇಗೋ ಏನೋ ಅಂತ ಅಂದ್ಕೋಬೇಡಿ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮಸ್ಟ್ ವಿಸಿಟ್ ಫಾರ್ ಯಾರು ನೇಚರ್ ಇಷ್ಟಪಡ್ತೀನಿ, ಪಕ್ಷಿ ಇಷ್ಟಪಡ್ತೀನಿ, ಪ್ರಾಣಿ ಇಷ್ಟಪಡ್ತೀನಿ ಅಂತ ಹೇಳ್ತಿರ್ತಾರಲ್ಲ, ನನ್ನ ನೇಚರ್ ಲವರ್ ಅಂತ ಹೇಳಿ, ಅವರಿಗೆಲ್ಲ ಅಂತೂ ಹೇಳಿ ಮಾಡಿಸಿದ ಜಾಗ. ನೀವು ನೋಡ್ಬೋದು, ನಾನು ಫುಡ್ ಇಟ್ಕೊಂಡು ಮೇಲೆ ಹಿಂಗೆ ಹತ್ರ ಹೋದರೆ ಅದೆಷ್ಟು ಕ್ಲೀನಾಗಿ ತಿನ್ಕೊಂಡು ಕೈ ಮೇಲೆ ಬಂದು ಕುತ್ಕೊಳ್ಳುತ್ತೆ ಅಂದರೆ, ಕುತ್ಕೊಂಡಾಗ ಅದೊಂದು ಫೀಲ್ ಇರುತ್ತಲ್ಲ, ಅದನ್ನ ನೋಡ್ತಾ ಇದ್ರೆ ನನಗೆ ನಾನು ಮಾರ್ನಿಂಗ್ ಹೋಗಿದ್ದು ಆಯಿತಾ, ಸೊ ಬಂದಿದ್ದು ಈವ್ನಿಂಗ್ ಆಯಿತು, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಏನಂದರೆ ಯಾರು ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಫುಡು ಅವೈಲಬಲ್ ಇದೆ, ನೀವು ಅಲ್ಲೇ ಆರ್ಡ್ರ್ ಮಾಡಿಕೊಂಡು ಕೂಡ ತಿನ್ಬೋದು ಆಯಿತಾ. ಎಂಟ್ರಿ ಟಿಕೆಟ್ ಮಾತ್ರ 250 ಪರ್ ಪರ್ಸನ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ನನ್ನ ತಲೆ ಮೇಲೆಲ್ಲ ಕೂತ್ಕೊಂಡು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಬಂದು ಫೀಡ್ ಮಾಡ್ದಾಗ ತಿನ್ನುತ್ತಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನೋಡಿದ್ರೆ ಬಾಸ್ ತಲೆ ಮೇಲೆ ಬಂದು ಕೂತ್ಕೊಂಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇದು ಒಂದು ಫ್ರೇಮಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನಗೆ ಅದು ಮೇಲೆ ಕುತ್ಕೊಂಡಿರೋದಕ್ಕೆ ಒಂಥರ ಅನಿಸ್ತಿತ್ತು. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಗೈಸ್ ನಾನು. ಎಷ್ಟು ಎನರ್ಜಿ ನನಗೆ ಹೋಗ್ಬೇಕಾದ್ರೆ ಲೋ ಇದ್ದಿದ್ದೆಲ್ಲ ಸಖತ್ ಒಳಗಡೆಯಿಂದ ಬಂದಿದ ತಕ್ಷಣ ರಿಫ್ರೆಶ್ ಆಗೋಯ್ತು. ಅಷ್ಟು ಚೆಂದ ಇದೆ. ಜೀವ ಪಾರ್ಕ್ ಅಂತ ಹೇಳಿ ಸಖತ್ ಜೀವಿಗಳನ್ನ ಸಾಕಿದ್ದಾರೆ ಇಲ್ಲಿ. ನಿಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಗುತ್ತೆ. ಅವ್ರ ಪಾಪ ಫೀಡ್ ಮಾಡೋಕೆ ಹೋಗ್ತಾಯಿದ್ರೆ ಮೇಲೆ ಹೋಗ್ತಿತ್ತು. ಆ್ಯಂಡ್ ಫೈನಲಿ ನಾನೇ ಕೊಟ್ಬಿಟ್ಟು ಬಂದುಬಿಟ್ಟೆ. ಸಕ್ಕತ್ತಾಗಿತ್ತು ಪ್ಲೇಸು. ನನಗೆ ಈ ಬರ್ಡ್ ಪಾರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂದೆ ಇನ್ನೂ ಸ್ಕೇರಿ ಎಲ್ಲ ಇದೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಡಕ್ಸು, ಸಿಕ್ಕಾಪಟ್ಟೆ ಡಕ್ಸ್ ಇತ್ತು. ಅವೆಲ್ಲ ನೀರೆಲ್ಲ ಆರಿಸ್ತಾ ಇತ್ತು. ನನಗೆ ಜಾಸ್ತಿ ಹೊತ್ತು ಇಲ್ಲಿ ಆಟ ಆಡಲಿಲ್ಲ ನಾನು, ಬಿಕಾಸ್ ಮಕ್ಕಳೆಲ್ಲ ಇದ್ದರು. ಫೈನಲ್ ಸ್ಕೇರಿ ಪಾರ್ಟ್ ಬಂತು ನೋಡಿ. ಇದು ಬಂದ್ಬಿಟ್ಟು ಹೆಬ್ಬಾವು ಆಯಿತಾ. ಇದು ಕಚ್ಚಲ್ವಂತೆ, ನುಂಗ್ಬಿಡುತ್ತಂತೆ. 150 ಕೋಳಿ ಮರಿ ತಿನ್ನುತ್ತಂತೆ. ಇದು ಸಣ್ಣ ಹಾವು ಇದ್ದಂಗಿದೆ ಇದು. ನನಗೆ ಮೂವ್ ಮಾಡ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಆಮೇಲೆ ಲೈಕ್ ಸ್ಕಿನ್ನಿಗೆ ಹೊಂದ್ಕೊಂಡಂಗೆ ಆಗ್ಬಿಡ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಸ್ನೇಕ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಟ್ಬೇಕಂತ ಲೈಫಲ್ಲಿ ಒಂದು ಸತಿನೂ ನಾನು ಮುಟ್ಟೇ ಇರಲಿಲ್ಲ. ಇದೊಂಥರ ಡಿಫ್ರೆಂಟ್ ಸ್ಕೇರಿ ಆ್ಯಂಡ್ ಮಿಕ್ಸ್ಡ್ ಎಮೋಷನ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಫೈನಲಿ ನೋಡಿ, ನಾನು ಕ್ಯಾಮ್ರಾಗೆಲ್ಲ ಅಂದರೆ ನನ್ನ ಮೊಬೈಲ್ ಇಟ್ಟಿದ್ನಲ್ಲ, ಅಲ್ಲಿ ಝೂಮಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಅಷ್ಟೇ ಭಯ ಆಗಿತ್ತು, ಅದಾದಮೇಲೆ ಏನೂ ಭಯ ಅನಿಸ್ಲಿಲ್ಲ. ಇದೊಂದು ನೋಡಿ, ಏನಂತ ಹೇಳ್ತೀರಾ ಇದನ್ನು, ನಮ್ಮ ಕಡೆ ಎಲ್ಲ ದೊಡ್ಡ ಹಲ್ಲಿನ ಏನು ಹೇಳ್ತೀರಾ ಈ ಪ್ರಾಣಿಗೆ ಅಂದರೆ ಹೆಂಗಂದರೆ, ನನ್ನ ನೆಕ್ನ ಫುಲ್ಲು ಅದು ಹಿಂಗೆ ಮೂಸ್ತಾ ಇದ್ವು. ನನಗೆ ಒಂದು ಕಡೆ ಚುಚ್ಚಿದಂಗೆ ಫೀಲ್ ಆಗ್ತಿತ್ತು. ಬಟ್ ಆಮೇಲೆ ಹೊಂದ್ಕೊಂಡಂಗಾಯಿತು. ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿದ್ದೀನಿ ಅಂದಮೇಲೆ ಎಲ್ಲನೂ ಮಾಡ್ತೀನಿ, ಭಯ ಆಗಲಿ ಬಿಡಲಿ. ಐ ವಾಂಟ್ ಟು ಎಕ್ಸ್ಪೀರಿಯೆನ್ಸ್ ಎವ್ರಿಥಿಂಗ್ ಅಂತ ಹೇಳಿ. ಈ ಆಂಟಿ ಸಿಕ್ಕಾಪಟ್ಟೆ ಹೆದರ್ತಿದ್ರು ಹಾವನ್ನ ಹಿಡ್ಕೊಳ್ಳೋಕ್ಕೆ. ಅವ್ರ ಎಕ್ಸ್ಪ್ರೆಷನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಬೇಡ ಅಂತ ಎಲ್ಲ ಹೇಳ್ತಿದ್ದಾರೆ. ಅವರ ಹಸ್ಬೆಂಡು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಮುಟ್ಲಿಕ್ಕೆಲ್ಲ. ಸೊ ಇದಾಗಿತ್ತು ನನ್ನ ಜೀವ ಪಾರ್ಕ್ ಎಕ್ಸ್ಪೀರಿಯೆನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.